ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋ, ಏನ್ ದೊರೆ ಒಬ್ನೇ ಆಟ ಆಡ್ಕೊಂಡು ನಿಂತಿದ್ಯಾ? ಇನ್ನೇನ್ ಮಾಡ್ಲಿ ತಾತ, ಒಬ್ನಿಗೆ ಬೋರ್ ಆಗುತ್ತೆ, ಅದಕ್ಕೆ ಬಂದೆ. ತಾತ, ನಿಮ್ಗ್ ಕತೆ ಹೇಳಕ್ ಬರುತ್ತಾ? ಕತೆನಾ? ಯಾವ ಕತೆ? ಇದು ಚೋಟಾ ಮೋಟಾ ಪಾಪಾ ಪಿಗ್ಗು. ಅದೆಲ್ಲ ನನಗ್ ಬರಲ್ಲಪ್ಪ. ನನಗೇನಿದ್ರು ರಾಮನ್ ಕತೆ, ಭೀಮನ್ ಕತೆ, ಆಂಜನೇಯನ್ ಕತೆ ಅದೆಲ್ಲ ಬರುತ್ತೆ. ತಾತ, ನೀವ್ ಹೇಳಿ, ನಾನ್ ಹಿಂಗೆ ಆಟ ಆಡ್ಕೊಂಡ್ ಕೇಳ್ತೀನಿ. ಓಹೋ, ಇದ್ಯಾವ್ದಪ್ಪ ಹೊಸ ಸ್ಟೈಲು? ಕತೆ ಕೇಳಾದ್ಮೇಲೆ ಸ್ವಲ್ಪ ಹೊತ್ತು ಬೋರ್ ಆಗೇ ಆಗುತ್ತೆ ಅಲ್ವಾ ತಾತ, ಅದಕ್ಕೆ. ಹೌದಪ್ಪ, ಈಗಿನ ಕಾಲದ ಹುಡುಗರ ಹತ್ರ ನಾವು ಮಾತಾಡಕ್ಕಾಗುತ್ತಾ? ಸರಿ, ಈಗ ನನಗೆ ಯಾರ ಕತೆ ಹೇಳ್ಬೇಕು? ನನಗೆ ರಾಮನ್ ಕತೆ ಹೇಳಿ. ರಾಮನ್ ಕತೆನಾ? ಸರಿ, ಹೇಳ್ತೀನಿ. ರಾಮನ್ ಬಗ್ಗೆ ನಿನಗೆ ಏನ್ ಗೊತ್ತು? ನನಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ರಾಮ ಹುಟ್ಟಿದ್ದೆಲ್ಲಿ ಹೇಳು? ಅಯೋಧ್ಯ. ಮತ್ತೆ ಗೊತ್ತಿಲ್ಲ ಅಂತೀಯ? ಸರಿ, ಮುಂದಿಂದು ನಾನು ಹೇಳ್ತೀನಿ. ರಾಮನ ತಂದೆ ದಶರಥ, ತಾಯಿ ಕೌಸಲ್ಯ. ರಾಮ ಸೂರ್ಯವಂಶದವನು. ಸೂರ್ಯವಂಶ ಅಂದ್ರೆ? ಹಾಗೆ ನೋಡಿದ್ರೆ ಸೂರ್ಯ ಇಕ್ಷಾಕು ವಂಶದವನು. ಅದಕ್ಕೆ ಸೂರ್ಯವಂಶ, ರಾಜವಂಶ ಅಂತ ಕರೀತಾರೆ. ಈ ರಾಜವಂಶದ ಮೂಲ ಪುರುಷ ಬಂದು ಸೂರ್ಯದೇವ. ಅಯೋಧ್ಯೆಯ ರಾಜ ದಶರಥನ ಮಗ ರಾಮ ಸೂರ್ಯವಂಶದ 81ನೇ ತಲೆಮಾರಿನವನು. ಹಾಗೆ ಇಂಟ್ರೆಸ್ಟ್ ಆಗಿದೆ, ಹೇಳಿ, ಕಂಟಿನ್ಯೂ ಮಾಡಿ. ಕೇಳಿಸ್ಕ. ಅಪ್ಪ, ಅರೇನ್, ಏನಂದೆ ನೀನು? ಅಪ್ಪ. ಅಪ್ಪನ? ಹಾ. ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ವಲ್ಲೋ? ಇಲ್ಲ ತಾತ, ಈಗ ತಾನೇ ನೋಡ್ದೆ. ನೋಡು, ನಮ್ಮ ಕಾಂಪೌಂಡ್ ಒಳಗೆ ನಮ್ಮ ಪರ್ಮಿಷನ್ ಇಲ್ಲದೆ ಯಾರು ಬರೋಕ್ಕಾಗಲ್ಲ. ನಿನ್ನ ಅಪ್ಪ ಕೂಡ ಇಲ್ಲಿಗೆ ಬಂದಿಲ್ಲ. ನಿನಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನಿನಗೆ ಅವ್ರನ್ನ ನೋಡಿದ ಹಾಗೆ ಅನ್ಸಿದೆ ಅಷ್ಟೇ. ಹಾಗಂತೀರ ತಾತ? ಹೌದು. ನೋಡು, ಇಲ್ಲಿ ತುಂಬಾ ಚಳಿ ಜಾಸ್ತಿ ಆಗಿದೆ. ನಾವು ಒಳಗೆ ಹೋಗಿ ಆಟ ಆಡೋಣ. ಕತೆ? ಕತೆ ರಾಮ ಕಾಡಿಗೆ ಹೋಗುವಲ್ಲಿವರೆಗೆ ಹೇಳಿದೆ. ಮುಂದಿನ ಸಲ ಹೇಳ್ತೀನಿ. ಇಲ್ಲ ತಾತ, ಆಗಲ್ಲ. ಇವತ್ ನಾನು ನಿಮ್ ಜೊತೆನೆ ಮಲಗ್ತೀನಿ. ಕತೆ ಕಂಟಿನ್ಯೂ ಮಾಡಿ. ಅಯ್ಯಯ್ಯೋ, ನೀನು ಪೂರ್ತಿ ರಾಮಾಯಣ ಹೇಳುವವರೆಗೂ ನನ್ನನ್ನು ಬಿಡಲ್ಲ ಅನಿಸ್ತೆ. ಆರ್ಯನ್, ಇಲ್ಲಿದ್ಯಾ? ತಗೋ, ಹಾಲ್ ಕೊಡಿ. ದೀಪಾ, ಕೇಳಿದ್ಯೇನಮ್ಮ? ಅವನು ಇವತ್ತು ನನ್ ಜೊತೆನೆ ಮಲಗ್ತಾನಂತೆ. ಅವನಿಗೆ ರಾಮಾಯಣದ ಕತೆ ಫುಲ್ ಹೇಳ್ಬೇಕಂತೆ. ಹೌದಾ? ರಾಹುಲ್, ಯಾರನ್ನೋ ಹುಡುಕ್ತಿರೋ ಹಾಗಿದೆ. ನಾನಾ? ಇಲ್ವಲ್ಲ. ಸುಳ್ಳು ಹೇಳ್ಬೇಡ, ನೀನ್ ಹುಡುಕ್ತಿದ್ದಿದ್ ನಾನೇ ನೋಡ್ದೆ. ಅದ ಯಾಕೋ ಆರ್ಯನ್ ನೆನ್ಪಾದ, ಇಲ್ಲೆಲ್ಲಾದ್ರೂ ಕಾಣಿಸ್ತಾನಂತ ನೋಡಕ್ ಬಂದೆ. ರಾಹುಲ್, ನೀನು ಆರ್ಯನ್ ಬಗ್ಗೆ ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಳ್ತಿದ್ಯಾ. ನೆನೆ ಹೋಗ್ಬೇಕಿದ್ರೆ ಮಾತಾಡ್ಸು ಅಂತ ಹೇಳ್ದೆ, ನೀನೇ ಇಲ್ಲ ಮಾತಾಡ್ಸಲ್ಲ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಅವನ್ನ ಹುಡುಕ್ತಾ ನಿಂತಿದ್ಯಾ. ಅಲ್ಲ, ನಿನ್ಗೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಅವನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ರಾಹುಲ್? ತಲೆ ಏನು ಕೆಡಿಸ್ಕೊಳ್ತಿಲ್ಲ, ಹೀಗೆ ನೋಡ್ಬೇಕನ್ಸ್ತು ಅಷ್ಟೇ. ಆ ಹುಡುಗ ಒಳ್ಳೆ ಸ್ಟೂಡೆಂಟ್, ಅದು ನಾನು ಒಪ್ಕೊಳ್ತೀನಿ. ಆದ್ರೆ ನಿನ್ನ ಮನ್ಸಲ್ಲಿ ಆ ಹುಡುಗನ ಬಗ್ಗೆ ಬೇರೆ ಏನೋ ಫೀಲಿಂಗ್ ಇದೆ ಅಂತ ನನಗೆ ಅನ್ನಿಸ್ತಿದೆ. ಹೇಳು ರಾಹುಲ್, ಆ ಹುಡುಗನ ಬಗ್ಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಾ? ಅವನಿಗೆ ಹಿಂದೆ ಮುಂದೆ ಯಾರು ಇಲ್ವಲ್ಲ, ಅದಕ್ಕೆ. ಅಂದ್ರೆ ಅವನಿಗೆ ಅಮ್ಮ ಇಲ್ಲ ಅಂತ ನಾನು ಅವನಿಗೆ ಅಮ್ಮನ ಸ್ಥಾನ ಕೊಡೋದಿಕ್ಕಾಗತ್ತ? ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಅವ್ರ ಅಪ್ಪ ಇದ್ದಾರೆ. ಇವತ್ತಲ್ಲ ನಾಳೆ ಅವನು ಅವ್ರ ಅಪ್ಪನ ಹತ್ರ ಹೋಗ್ಲೇಬೇಕು. ಇದನ್ನ ಫಸ್ಟ್ ತಲೆಯಲ್ಲಿಟ್ಕೋ. ಅಲ್ಲ, ನೀವ್ ಹೇಳೋದು ನಿಜಾನೇ, ಆದ್ರೆ ನಿನ್ನೆ ಮೊನ್ನೆ ಎಲ್ಲ ಅವ್ನಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಹೇಗಿದ್ದಾನೆ ಅಂತ ನೋಡಕ್ ಬಂದೆ. ಅದನ್ನೇ ರಾಹುಲ್ ನಾನು ಹೇಳ್ತಿರೋದು. ಅವನಿಗೆ ಹುಷಾರಿಲ್ವಾ? ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಕಾ ಹೇಳು, ನಾನು ನಿನ್ ಜೊತೆಗೆ ಬರ್ತೀನಿ. ಅದು ಹ್ಯುಮ್ಯಾನಿಟಿ. ಅದು ಬಿಟ್ಟು ನಿನ್ ತರ ಅತಿಯಾಗಿ ವಿಚಿತ್ರವಾಗಿ ನಡ್ಕೊಂಡ್ರೆ ಯಾರಿಗೆ ಏನನ್ಸುತ್ತೆ ಹೇಳು? ಏನನ್ಸುತ್ತೆ? ನೀನು ಆ ಹುಡುಗನ ವಿಚಾರದಲ್ಲಿ ಓವರ್ ಆಗಿ ನಡ್ಕೋತಿದ್ಯಾ ಅಂತ ಅನ್ಸುತ್ತೆ. ಇಲ್ಲ ಅರ್ಚನ್ ಅವ್ರೆ. ಸರಿ ಆಯ್ತು,
ಇವಾಗ ಆ ಹುಡುಗನ ವಿಚಾರನ ಇಲ್ಲಿಗೆ ಬಿಡು. ಊಟ ಆದ್ಮೇಲೆ ವಾಕಿಂಗ್ ಹೋಗೋಣ ಅಂತ ಹೇಳಿದ್ದೆ ತಾನೆ. ಬಾ ಹೋಗೋಣ, ಬಾ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ ಗಂಡ ನನ್ ಮೇಲೆ ಕೈ ಎತ್ತಿದ್ದೇ ಇಲ್ಲ. ಇವತ್ತು ನನ್ ಮೇಲೆ ಕೈ ಎತ್ತಿ ನನ್ ಮರ್ಯಾದೆನೆ ತೆಗೆದ್ಬಿಟ್ರು. ಏನಪ್ಪ ಮಾಡ್ಲಿ? ನಾನು ಸ್ವಲ್ಪ ಅತಿಯಾಗಿ ಆಡ್ದೆ ಅನ್ಸುತ್ತೆ. ನಾನು ಸುಮ್ಮನಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಅದ್ಯಾವುದೋ ಹುಡುಗನಿಂದ ನನ್ ಗಂಡ ನನ್ಗೆ ಹೊಡೆಯೋ ತರ ಆಯ್ತು. ಈಗ ಮಲ್ಗೋ ಟೈಮು, ಒಳಗ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಏನ್ ಕಥೆನೋ. ಇದೇನಾದ್ರೂ ನನ್ ಮಹಿಳಾ ಸಂಘಕ್ಕೆ ಗೊತ್ತಾಗ್ಬಿಟ್ರೆ ನನ್ ಮರ್ಯಾದೆ 3 ಕಾಸು ಗೆಲ್ದಂಗ ಆಗತ್ತೆ. ಪಾಪ ಅಲ್ವಾ ನನ್ ಗಂಡ. ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡ್ಬೇಕು. ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಕಾಲಕ್ಕೆ ಬಿದ್ದಾದ್ರೂ ಕ್ಷಮೆ ಕೇಳ್ಬೇಕು. ನನ್ ಬೈದಿದ್ದನ್ನ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತಾರೆ. ಆದ್ರೆ ನನ್ ಗಂಡನ ಹತ್ರ ಹೇಗ್ ನಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ದೇವೆ. ಇವಳೇನ್ ಮಾತಾಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತಾನೆ ಅರ್ಥ. ಯಾವುದಕ್ಕೂ ಇವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದೇ ವಾಸಿ. ನನಗೆ ಕ್ಷಮಿಸ್ಬಿಡ್ರಿ. ಇನ್ಮೇಲೆ ಯಾರ ಮುಂದೆನೂ ನಿಮ್ಗೆ ಎದುರು ಮಾತಾಡಲ್ಲ ರೀ. ಬದುಕಿದೆಯಾ ಬಡಜೀವವೇ? ನಾನೇನು ಅನ್ಕೊಂಡ್ರೆ ಇಲ್ಲೇನೋ ಆಗ್ತಿದೆಯಲ್ಲ. ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಸಿಕ್ಕಿದ್ದೆ ಚಾನ್ಸ್ ಅಂತ ನಾನು ಮೇಂಟೈನ್ ಮಾಡಿ ತೋರಿಸ್ತೀನಿ. ಏನೇನು ಮಾತಿನ ಅರ್ಥ? ರೂಮಲ್ಲಿ ಇದ್ದಾಗ ಮಾತ್ರ ಮಾತಾಡ್ತೀಯಾ? ಇಲ್ಲ ರೀ, ಇನ್ಮೇಲೆ ಯಾವಾಗ್ಲೂ ಮಾತಾಡಲ್ಲ. ಇದೇ ಮಾತಾ? ಸರಿ, ಹೇಳ್ಮೇಲೆ. ಇಲ್ಲ, ನೀವು ಕ್ಷಮಿಸಿದೀನಿ ಅನ್ನೋರ್ಗೂ ನಾನು ಎದ್ದೇಳಲ್ಲ. ಸರಿ, ಕ್ಷಮಿಸಿದೀನಿ, ಹೇಳು. ಇನ್ಮೇಲೆ ಯಾವಾಗ್ಲೂ ಹೀಗೆ ಇರಬೇಕು. ಯಾಕೋ ನನ್ನ ಕಾಲು ನೋಡ್ತಾ ಇದೆ ಕಣೆ. ಹೌದಾ? ಕಾಲು ನೋಡ್ತಿದ್ಯಾ? ಕೊಡಿ ಕೊಡಿ, ನಾನು ನೋಡ್ತೀನಿ, ಕೊಡಿ. ಬಿಸಿ ಬಿಸಿ ದೋಸೆ ತಗೊಳ್ಳಿ. ಏನದ್ಕೆ ಇದು? ನೀವೇ ನಿಮ್ ಕೈಯಾರ ತುತ್ತು ಮಾಡಿ ತಿನ್ನಿಸ್ತಾ ಇದ್ದೀರಾ ಅವನಿಗೆ? ಅವನೇನ್ ಚಿಕ್ಕ ಮಗುನಾ? ಹೌದು ಕಣೆ, ಈಗಲೂ ನನ್ಗವ್ನು ಚಿಕ್ಕವನೇನೆ. ನೋಡು, 4 ದಿನಕ್ಕೆ ಎಷ್ಟೊಂದು ಸೊರಗೋಗಿದ್ದಾನೆ ಪಾಪ. ಹೌದೌದು, 4 ದಿನಕ್ಕೆ 40 kg ಇಳಿದೋಗ್ಬಿಟ್ಟಿದ್ದಾನೆ. ತಿನ್ಸಿ ಅದಕ್ಕೆ. ಅಮ್ಮ, ನೀನ್ ನನ್ ಮಗನ ಮೇಲೆ ಕಣ್ಣು ಹಾಕ್ಬಿಡ. ನಿಮ್ಮ ಅಣ್ಣನ್ಗೆ ಏನ್ ಬೇಕು ನೋಡು. ಅಣ್ಣ, ಬಿಸಿ ದೋಸೆ.